ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪಾ ವಿಡಿಯೋಸ್ ಮಾಡ್ತಾ ಇದೀವಿ ಅಂತಂದ್ರೆ, ಇವಾಗ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ಒಂದು ಕಲರ್ಸ್ ಚಾಲೆಂಜ್ ಮಾಡ್ತಾರಲ್ಲ, ಸೊ ಅದೇ ತರ ನಾವು ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ವಿಡಿಯೋನ ಮಾಡ್ತಾ ಇದೀವಿ. ನೋಡೋಣ ನಾನೇನ್ ತಗೊಬಂದಿದ್ದೀನಿ, ನಮ್ ಪುಟ್ಟ ಏನ್ ತಗೊಬಂದಿದ್ದಾನೆ ಅಂತ. ನನಗಂತೂ ಸೀರಿಯಸ್ಲಿ ಫುಲ್ ಕ್ಯೂರಿಯಾಸಿಟಿ, ಅದೇನಪ್ಪ ಅವಾಗಿನ ನಾನೆಲ್ಲ ಒಂದೇ ತರ ತಂದಿದ್ದೀನಿ ಅಂತ. ನೋಡೋಣ ಏನು ಅಂತ ನೋಡ್ಬಿಟ್ಟು ಇವಾಗ ಫಸ್ಟ್ ಕಲರ್ ಯಾವ್ದು ಅಂತ ಅಂದ್ರೆ, ಫಸ್ಟ್ ನಾನ್ ಹೇಳ್ತೀನಿ, ಆಮೇಲೆ ನೀನ್ ಹೇಳು. ಫಸ್ಟ್ ರೆಡ್ ಕಲರ್. ಸೊ ನೀನ್ ಯಾವ ತಗೊಂಡ್ ರೆಡ್ ಕಲರ್ಗೆ? ಯಾರು? ನೀನು ಕೊಡು ಕಲರ್ಸ್. ರೆಡ್ ಕಲರ್ಗ ನನಗೆ ತೋರ್ಸ್ಬಾರ್ದು. ಇವಾಗ ತೋರ್ಸು. ಇವಾಗ ನೀನ್ ಫಸ್ಟ್ ರೆಡ್ ತೋರ್ಸು. ರೆಡ್ ಕಲರ್ ಎಲ್ಲ ಇದ್ರಲ್ಲ ಕಲರ್ಸ್. ಇದು ಏನ್ಕಿದು? ಮೀಸೆ ಬರ್ಕೋ. ನೆಕ್ಸ್ಟ್ ನೆಕ್ಸ್ಟ್ ವೈಟ್. ನೆಕ್ಸ್ಟ್ ಯಾವುದು? ಆರೆಂಜ್. ಆರೆಂಜ್. ಇವಾಗ ನಾನ್ ತೆಗಿಬೇಕು. ತೆಗಿ. ನಾ ಕೇಳುತ್ತೀನಿ ಏನಂದೆ. ಪುಟ್ಟ ಏನು ಹೋಗ್ಬಿಟ್ಟ? ನೀ ಏನ್ ಕೇಳಿದ್ಯಾ? ಅದನ್ನ ತಗೊಬಂದ್ ಕೊಟ್ಟಿದೀನಿ, ತಗೊಬಂದಿದ್ದೀನಿ. ಇದ್ಯಾವ್ದಿದು? ಆರೆಂಜ್ ಸೋಪ್. ಸ್ಯಾವ್ಲನ್. ನೀನು ಇಟ್ಕೊಂಡು ಏನ್ ಮಾಡ್ಲಿ ಸರಿ? ಮಗಂಗಾಗುತ್ತೆ. ಹಂಗಂದ್ರೆ ಎಲ್ಲ ಇದೆಯಾ? ಹೋಗ್ ಸುಮ್ನೆ. ಇನ್ನೇನ್ ಮತ್ತೆ ಎಲ್ಲ ಸೇಮೆ ತೆಗೆದು ಕೊಡ್ತೀಯ? ನಾ ಮೈಂಡ್ ಉಪಯೋಗಿಸ್ ತಂದಿದ್ದೀನಮ್ಮ. ನೀನ್ ಇಷ್ಟ ತಗೋ, ಇಲ್ಲಾಂದ್ರೆ ಬಿಡು, ನೀನ್ ಇಷ್ಟ. ಇನ್ನೇನ್ ಹೇಳದ? ಸೇಮ್ ತೋರಿಸ್ತೀಯ? ನಾನ್ ನೀನೇನಂದೆ, ನಿನ್ ಇಷ್ಟ ಬಂದಿ ತಗೊಂಡು ಬಾ ಅಂತಂದೆ. ನಾನ್ ಇಷ್ಟ ಬಂದಿ ತಗೊಬಂದಿದ್ದೀನಿ. ಅದ್ರಲ್ಲೂ ಬಜೆಟ್ ಸೇವಿಂಗ್ ಅಂದೆ. ನಾನು ಅದಕ್ಕೆ ಬಜೆಟ್ ಸೇವ್ ಮಾಡಿದ್ದೀನಿ. ಎಲ್ಲೋ ಹೋಗ್ ಸುಮ್ನೆ. ನಾನೇ ದುಡ್ಡು ಜಾಸ್ತಿ ಮಾಡಿ ವೇಸ್ಟ್ ಖರ್ಚು ಮಾಡಿದ್ದೀನಿ ಹಾಗಾದ್ರೆ. ಸುಮ್ನೆ ನಾನ್ ಕೊಡ್ಬೇಕಷ್ಟೇ. ಅದೇಂತಿಕೆ ನಿನಗೆ? ಹೋಗಪ್ಪ. ನೀನೇ ತಗೋ, ನೀನೇ ತಿನ್ನೋದಲ್ಲ. ನೆಕ್ಸ್ಟ್ ಗ್ರೀನು. ಗ್ರೀನ್. ಯಾವ ಗ್ರೀನು? ಯಾವ ಗ್ರೀನ್? ಲೈಟ್ ಗ್ರೀನಾ? ಡಾರ್ಕ್ ಗ್ರೀನು. ನನ್ಗೆ ಕೊಡಿದ್ಯಾ? ಮತ್ತೇನೇನು ಇದೇನು ಮನೆ ದೆಪ್ಕೊ ಬಂದಿರೋದು? ನಾನ್ ತಗೊಂಬಂದಿರೋದು ಅದು ಆಚೆಯಿಂದ. ನೀನ್ ಬಜೆಟ್ ಸೇವ್ ಅಂದಿಲ್ಲ. ಆದ್ರೂ ನಾನು ಈ ತರ ಐಟಮ್ಸ್ ಕೊಂದಿದ್ದೀನಿ. ಆಮೇಲೆ ಇದೇನು ಸ್ಕೈ ಬ್ಲೂ. ಇಲ್ಲಿ ಬಾಬಲ್ಲಿ ನಾನೇ ತಂದಿ ನೋಡ್ಬ ಇಲ್ಲಿ. ನಿಜ ತಗೊಬಂದ. ನಾವ್ ಏನ್ ತಗೋಬೇಕು ಅನ್ಸೋದಿಲ್ಲ ನೋಡಿ. ನಾನು ಎಷ್ಟು ಚೆನ್ನಾಗಿರೋ ತಗೊಬಂದಿದ್ದೀನಿ. ನೀನು ಅದೇನು ನನ್ ಮಗನ್ಗಾಯ್ತದಪ್ಪ ಇದು. ಇದಿಷ್ಟ ಇದನ್ನೇ ಕಲರ್ ತಂದ್ಬಿಟ್ಟವ್ರೆ. ಅಮ್ಮ ಅವೇನಂದು ಗೊತ್ತಮ್ಮ, ಏನತ್ತವ ನಿನ್ನಿಷ್ಟ ಬಜೆಟ್ ಸೇವಿಂಗ್ ಅಂದ್ಲು. ಬ್ಲೂ ಕಲರ್. ಅದಕ್ಕೆ ನಾನು ಬಜೆಟ್ ಸೇವ್ ಮಾಡಿದೀನಿ. ಸ್ಕೈ ಬ್ಲೂ. ಸರಿ, ಬ್ಲೂನೆ. ಸುಮ್ನೆ ನಾನ್ ಸುಮ್ನೆ ವೇಸ್ಟ್. ರೇಟ್ ಅಂದ್ರೆ ಕ್ರಿಯೇಟಿವಿಟಿ. ತಲೆ ಹಾಕಳಕಿದು ತಲೆ ಕತ್ತು ನಂಗೆ. ಪರ್ಪಲ್ ಕಲರ್ ಅದು ಇದೆ. I love you.
ಬದ್ನೆಕಾಯಿ ಕೊಟ್ಟವಳೆ ಬದ್ನೆಕಾಯಿ ತಿನ್ಕೊಳಕ ವೈಟ್ ವೈಟ್ ಇದೆ ತಲೆ ಕೆಡಿಸ್ಕೊಳ ತಗೋ ಮುಗೀತು. ಎಲ್ಲದ್ ಕಳ್ಸಕ್ ಅದು ಮದ್ದು ತಗೋ ಆಮೇಲೆ ಪಿಂಕ್ ಸ್ಕೆಚ್ ಬಿಡು ಚೇನೆ ನೋಡಿ ನಿಮ್ಮ ಅಪ್ಪ ಹೆಂಗ್ ತಂದ ಏನ್ ಬಗ್ಗೆರಿ ಏನೂ ಇಲ್ಲ. ನಾನ್ ಪಿಂಕ್ ಎಷ್ಟ್ ಚೆನ್ನಾಗಿರೋ ತಗೊಂಡಿದೀನಿ ಗೊತ್ತಾ? ನಾನು ಚೆನ್ನಾಗಿ ತಂದಿರೋದು ಪಿನ್ನು ಓ ಪಿಂಕ್ ಅಲ್ಲ ಯಾರು ಹೇಳ್ತಾರೆ ಪಿಂಕ್ ಅಂತ ಇದು ಮೆರೂನ್ ಪಿಂಕ್ ಏನ ಇದು ರೆಡ್ ಅದು ಗುಲಾಬಿ ರೆಡ್ ಇದು ಪಿಂಕ್ ಏನ ತಗೋಲಿ ಪಿಂಕ್ ಏನ ಅದು ಆಯ್ತು ನಂದಾಯ್ತು. ಇವಾಗ ನಾನು ಗ್ರೇ ಕಲರ್ ಗ್ರೇ ಇನ್ನೊಂದು ಸ್ಕೆಚ್ ಪೆನ್ ಗ್ರೇ ಪೆನ್ನು ಕಲರ್ ಪೆನ್ನು ಕಲರ್ ಬರ್ತವಲ್ಲ. ನಾನು ಇದೆಷ್ಟು ಯೂಸ್ ಆಗುತ್ತೆ ಗೊತ್ತಾ ನಿನಗೆ? ಏನಿರ್ಬೋದು ಹೇಳು? ಏನಿರ್ಬೋದು ಮಾರ್ಕರ್ ತಂದಿರ್ತಾಯ ಆ ತರ ಎಲ್ಲ ತಗೊಂಡೆ ಬರಲ್ಲ ಬಿಡು. ಇನ್ನೊಂದು ಗೆಸ್ ಮಾಡಿ ನೋಡೋಣ ಅಂದ್ರೆ ಯಾವ ತರ ಕ್ಲೂ ಕೊಡು. ನಿನಗೆ ಯೂಸ್ ಆಗುತ್ತೆ ಅದು. ನಂಗೆ ಪರ್ಫ್ಯೂಮ್ ಇರುತ್ತೆ. ಪರ್ಫ್ಯೂಮ್ ಬೇಡ ಬಿಡು ಅದು ಗ್ರೇ ಕಲರ್ ಚಡ್ಡಿ ತಕ ಬಂದಿದ್ದೀನಿ ನಮ್ ಗಂಡಂಗ್ ಯೂಸ್ ಆಗತ್ತೆ ಅನ್ಬಿಟ್ಟು. ಒಂದ್ ಬನೀನ್ ತಕ ಬಂದಿದ್ದೀನಿ. ನೀನು ಎಷ್ಟರಲ್ಲೇ ಮುಗಿಸ್ಬಿಟ್ಟಿದ್ಯಾ? ಒಂದೇ ಕೈ ಸಾಕು ಒಂದೇ ಕೈ ಸಾಕು ಅಂತ ಅವಾಗಿಂದ ನಾನು ಏನಕ್ಕೆ ಒಂದೇ ಕೈ ಸಾಕು ಇರ್ಬೋದು. ನಾನು ಕಲರ್ ತಗೊಬಂದ್ಬಿಟ್ಟಿದ್ದಾನೇನೋ ಅಂತ. ಯಾವ್ದು ಇಷ್ಟೊಂದು ತಗೊಬಂದಿಲ್ಲ. ಗ್ರೇಟ್. ಏನ್ ಮಾಡೋಣ ಇದೆಲ್ಲ? ಅದು ಬೇಕಂದ್ರೆ ಅಲ್ಲೇ ಎಲ್ಲ ಕಲರ್ಸ್ ಅವೆ. ಅಲ್ಲೇ 12 ಕಲರ್ಸ್ ಇರುತ್ತಲ್ಲಮ್ಮ ಇದ್ರಲ್ಲಿ. ನಾನ್ ನೋಡಿದ್ರೆ ಚೆನ್ನಾಗಿರೋ ಕಲರ್ ವೈಸ್ ತಗೊಬಂದಿದ್ದೀನಿ. ಬಿಟ್ಟಿಡ್ಬೇಡ ಬಿಡು. ಬೇಡ ಬೇಡ ಬೇಡ. ನಾನ್ ರೋಸ್ ಅಂತೆ ಅದಂತೆ ಇದಂತೆ ಅಂತ ಕ್ರಿಯೇಟಿವಿಟಿ. ನನ್ ಮಗನ್ ತಂದಿದ್ಯಾ ನೀನು? ನನಗೇನು ತಂದಿಲ್ಲ. ಲೋ ಮಗ್ನೆ, ನೀ ಸ್ಕೆಚ್ ಇಟ್ಕೊಂಡ್ ಬರೆಯೋವರ್ಗೆ ಇದನ್ನ ಇಟ್ಕೊಂಡಿರ್ಬೇಕು ನಾನು ಹಂಗಾದ್ರೆ. ಸೋ ಸ್ಯಾಡ್. ಸೋ ಸ್ಯಾಡ್. ನೋಡಿ ನನಗೋದಿಲ್ಲಪ್ಪ. ಇನ್ನೊಂದ್ಸತ್ ಮಾಡೋಣ. ಪಾರ್ಟ್ 2 ಸರಿನಾ? ಮತ್ತೇನಿದು ನನ್ಗೆ ಯೂಸ್ ಆಗೋ ತರದ್ ಏನಾದ್ರೂ ತರ್ಬೇಕಪ್ಪ ತಿನ್ನದ. ಆ ತರದ್ ನೀ ನೋಡಿದ್ರೆ ಇದನ್ನ ತಗೊಬಂದಿದ್ಯಾ? ನನ್ನ ಮಗನ್ಗೆ ಯೂಸ್ ಆಗೋ ತಗೊಬಂದಿದ್ಯಾ? ಚೆನ್ನಾಗಾಗ್ಲಿಲ್ಲ. ಸೋ ಸ್ಯಾಡ್. ಸೋ ಸ್ಯಾಡ್ ಅಲ್ಲ, ನೀನು ಸೋ ಸ್ಯಾಡ್ ಮಾಡ್ಕೊಂಡಿರೋದು. ಸೋ ಸ್ಯಾಡ್ ಅಲ್ಲ. ನಾನು ಇಷ್ಟೊಂದೆಲ್ಲ ನೀನೇ ಎಷ್ಟು ಖರ್ಚು ಮಾಡಿದೆ ಇದಕ್ಕೆ? ನಾನು 38 ರೂಪಾಯಿ. 38. ಪೆನ್ಸಿಲ್ ತಗೋದ್ಬಿಡ. ಅದಕ್ಕೆ ಕಲರ್ ಪೆನ್ಸಿಲ್ ಬಳಪ ಸಿಕ್ತಿತ್ತಲ್ಲ. ಅಲ್ಲ ಐಡಿಯಾ ಒಳ್ಳೆಯಿಲ್ಲ ಅದಕ್ಕೆ. ಪಾರ್ಟ್ 2 ಮಾಡೋಣ. ಏನ್ ಮತ್ತೆ ಈ ತರದ್ ತಗೊಬರ್ಬೇಕಪ್ಪ. ಏನಾದ್ರು ನೀನ್ ಈ ತರದ ತಗೊಬಂದ್ಬಿಟ್ಟು ಫುಲ್ಲು ಬೇಜಾರು ಮಾಡ್ಬಿಟ್ಟೆ ಮನ್ಸಿಗೆ. ನಾನು ಈ ತರದ್ದೆಲ್ಲ ತಗೊಬಂದಿದೀನಿ. ನಮ್ ಗಂಡನ್ ಕಾಚ ಅಂತೆ, ಎಣ್ಣೆ ಅಂತೆ, ಪರ್ಫ್ಯೂಮ್ ಅಂತೆ, ಬನೀನ್ ಅಂತೆ ಅಂತೆಲ್ಲ ತಗೊಬಂದಿದೀನಿ. ರೋಸ್ ತಗೊಬಂದಿದೀನಿ. ನೀನು ರೋಸ್ಗೆ ಸ್ಕೆಚ್ ಪೆನ್ ಅಲ್ಲಿ ಬರೆದ್ಬಿಟ್ಟು ಕೊಟ್ಬಿಟ್ಟೆ ರೋಸ್ ನಾಟಕ. ಹಂಗೆ ಸೋ ಸ್ಯಾಡ್. ಪಾರ್ಟ್ 2 ಮಾಡೋಣ. ಸೊ ನೀನು ಬೇರೆ ಚೆನ್ನಾಗಿರೋ ತಗೋ. ನಂಗೆ ಅದೆಲ್ಲ ಗೊತ್ತಿಲ್ಲ. ನಮ್ ಗಂಡ ಸ್ವಲ್ಪ ಚೆನ್ನಾಗಿ ಏನಾದ್ರು ಉಪಯೋಗಿಸಿ ತಲೆನ ತಗೋಬತ್ತಾನೆ ಅಂದ್ರೆ ನೀನ್ ಚೆನ್ನಾಗ್ ಕಾಲ ಹೋಗ್ಸಬಿಟ್ಟಿದ್ಯಾ ಸರ್. ಬುದ್ಧಿ ಅಂತ ನೀನ್ ಕಂಡ್ಬಿಡು ನೀನು. ತಗೋ ಮಗ್ನೆ.
ಇಲ್ಲ ಮುಳ್ಳಿಲ್ಲ, ಕಟ್ ಮಾಡ್ತೇವೆ. ತಗೊಮ್ಮ ಪೆನ್ ತಗೋ. ಯಪ್ಪ ಈಗಲೇ ಸ್ಕೆಚ್ ಪೆನ್ನು ರಬ್ಬರ್ ಎಲ್ಲ ತಗೊಬಂದೈತಿ. ತಗೊಮ್ಮ ಇಲ್ಲ ಕಂತ ಕೊಡಮ್ಮ ಬೇಡ. ಬೇಡ ಬೇಡ ಹೂವ ಬೇಡ, ಅದು ಇನ್ನೂ ಡೇಂಜರ್. ಇವತ್ತಿನ ವಿಡಿಯೋ ಒಂದು ಚೂರು ಚೆನ್ನಾಗಿಲ್ಲ, ಸೊ ಪಾರ್ಟ್ 2 ಮಾಡೋಣ. ಫುಲ್ ಡಿಸಪಾಯಿಂಟ್, ಸಿಕ್ಕಾಪಟ್ಟೆ ಡಿಸಪಾಯಿಂಟ್. ಡಿಸಪಾಯಿಂಟ್ ಏನಿಲ್ಲ, ಏನಂತಂದ್ರೆ ಆ ಲೋ ಬಜೆಟ್ ಅಲ್ಲಿ ನನಗೆ ಯೂಸ್ ಆಗೋ ತರದ್ದು, ನೀ ನನ್ ಮಗನ್ಗೆ ಯೂಸ್ ಆಗೋ ತರ ತಗೊಬಂದ್ರೆ ನಾನ್ ನಿನ್ಗೆ ಯೂಸ್ ಆಗೋ ತರ ತಗೊಬಂದಿದ್ದೀನಿ ತಾನೆ. ಚೆನ್ನಾಗಾಗ್ಲಿಲ್ಲ ಇದು, ನಂಗೆ ಇಷ್ಟನೇ ಆಗ್ಲಿಲ್ಲ, ಒಂಚೂರು ಇಷ್ಟ ಆಗ್ಲಿಲ್ಲ. ನೆಕ್ಸ್ಟ್ ವಿಡಿಯೋ ಮಾಡೋಣ, ಪಾರ್ಟ್ 2 ಅಲ್ಲಿ ನೋಡೋಣ ಏನೇನ್ ತಗೋಬತ್ತೀಯ ಅಂತ. ಅಪ್ಲೋಡ್ ಮಾಡ್ತೇನೆ. ಇವತ್ತಿನ ವ್ಲಾಗ್ ನ ತುಂಬಾ ಬೇಜಾರಲ್ಲಿ ಎಂಡ್ ಮಾಡ್ತಾ ಇದೀನಿ, ಯಾಕಂದ್ರೆ ನೀವೇ ನೋಡಿದ್ರಲ್ಲ ಯಾವ ತರ ಇತ್ತು ನಮ್ಮ ಒಂದು ಬ್ಲಾಗ್ ಅಂತ. ನಾನು ಈ ತರ ತಗೊಬಂದೆ, ನಮ್ಮ ಮನೆಯವ್ರು ಈ ತರ ತಗೊಬಂದೆ, ಚೂರು ಚೆನ್ನಾಗಿಲ್ಲ. ಪಾರ್ಟ್ 2 ಮಾಡ್ತೀನಿ. ಬಾಯ್ ಬಾಯ್. ಹಂಗ